ಈ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಇಟಿ ನಿಯಮವನ್ನ ಮೊದಲು ತಿಳಿದುಕೋಬೇಕು. ಅವರವರ ಆಚರಣೆಗೆ ಸಂವಿಧಾನ ಅವಕಾಶವನ್ನ ಕೊಟ್ಟಿದೆ. ಹಿ ಇಸ್ ಎಕ್ಸಾಕ್ಟ್ಲಿ ರೈಟ್. ಸ್ವಾಮಿಗಳು ಹೇಳ್ತಾರೋದು ಸರಿ. ಏನ್ ಹೇಳಿದ್ದಾರೆ ಪೂರ್ತಿ ಕೇಳೋಣ ಬನ್ನಿ. ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಸಿಇಟಿ ನಿಯಮವನ್ನ ಮೊದಲು ತಿಳ್ಕೋಬೇಕು. ರೂಲ್ಸ್ ಏನಿದೆ ತಿಳ್ಕೋಬೇಕು. ಅವರವರ ಆಚರಣೆಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಆಸ್ತಿಕ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶ ಇದೆ. ಧಾರ್ಮಿಕ ಆಚರಣೆಗಳನ್ನ ಯಾರೇ ಮಾಡಿದ್ರೂ ಕೂಡ ಒಪ್ಕೋಬೇಕು ಅದನ್ನ. ಈ ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಇದು ಮುಂದುವರಿಬಾರ್ದಲ್ವಾ? ಹಾಗಾಗಿ ಇನ್ನು ಮುಂದಕ್ಕೂ ಕೂಡ ವಿದ್ಯಾರ್ಥಿಗಳು ಇಂತಹ ಸಮಸ್ಯೆಯನ್ನ ಫೇಸ್ ಮಾಡಬಾರ್ದು ಅಲ್ವಾ? ಸಿದ್ಧಗಂಗಾ ಮಠದಲ್ಲಿ ಸಿದ್ಧಲಿಂಗ ಸ್ವಾಮೀಜಿಗಳ ಅಭಿಪ್ರಾಯ ಇದು. ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಅವರು. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಥೀಸ್ಟ್ ಅಥೀಸ್ಟ್ ಅಂತ ಇರ್ತಾರೆ. ಅಂದ್ರೆ ಆಸ್ತಿಕರು ನಾಸ್ತಿಕರು, ದೇವರನ್ನ ನಂಬುವಂಥವ್ರು, ಧರ್ಮವನ್ನ ನಂಬುವಂಥವ್ರು, ನಂಬದೇ ಇರುವಂಥವ್ರು ಇಬ್ಬರಿಗೂ ಕೂಡ ನಾವು ಗೌರವವನ್ನ ಕೊಡಬೇಕಾಗತ್ತೆ. ರೂಲ್ಸ್ ಅಲ್ಲಿ ಇಲ್ದಲ್ಲೇ ಇರುವಂತಹ ಅಧಿಕ ಪ್ರಸಂಗತನವನ್ನ ತೋರಿಸಿದಂಥವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು. ಮತ್ತೊಂದು 1 ವರ್ಷ ಹಾಳಾಗೋಯ್ತಲ್ಲ ಹುಡುಗಂದು, ಯಾರು ತುಂಬಿಕೊಡ್ತಾರೆ? ಎರಡೇ ಆಪ್ಷನ್ ಇರೋದು. ಒಂದು, ಅಧಿಕ ಪ್ರಸಂಗಿತನಕ್ಕೆ ಮನೆ ಕಳಿಸ್ಬೇಕು. ಮತ್ತೊಂದು, ಆತನಿಗೀಗ ಈ ವರ್ಷ ಓದೋಕೆ ಅವಕಾಶ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ ಅಂತ ಕರೀತಾರೆ. ಕಾಲೇಜ್ ಎಷ್ಟು ಫೀಸ್ ಹೇಳುತ್ತೆ ಅಷ್ಟು ಫೀಸನ್ನ ಕಟ್ಟಬೇಕು. 1000 ರೂಪಾಯಿಲಿರಲ್ಲ. ಇಂಜಿನಿಯರಿಂಗ್ ಡಾಕ್ಟರ್ ಎಲ್ಲ 1000 ರೂಪಾಯಿ ಇರಲ್ಲ, ಲಕ್ಷಾಂತರ ರೂಪಾಯಿಲಿರುತ್ತೆ. ಅದನ್ನ ಯಾವ ಕೋಟಾದಲ್ಲಿ ಕೊಡ್ತೀರಿ ಅಥವಾ ಆ ಅಧಿಕಾರಿಯ ಮನೆ ಆಸ್ತಿನ ಮುಟ್ಗೋಲ್ ಹಾಕಿ ಕಟ್ತೀರೋ ಗೊತ್ತಿಲ್ಲ. ಏನಾದರೂ ಮಾಡಿಕೊಡ್ಬೇಕೀಗ ಹುಡುಗನ್ಗೆ. ಸ್ವಾಮಿಗಳು ಏನು ಹೇಳಿದ್ದಾರೆ ಸ್ವಾಮೀಜಿ ಕೇಳೋಣ ಬನ್ನಿ. ಸ್ವೀಕರಿಸ್ಬೋದು. ಇದು ಅವರು ಸಿಇಟಿ ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೋಬೇಕು ಮೊದಲು. ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು, ನಂಬಿ ಬದುಕ್ಬೋದು, ನಂಬದೇನೋ ಬದುಕ್ಬೋದು. ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರೂ ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿಇಟಿಯಿಂದ ತೊಂದರೆ ಸಿ ಇ ಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಾರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೇ ಹಾಕೊಂಬತ್ತೀವಿ ಅಂತಾರೆ. ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕ್ಕೊಂಬತ್ತೀವಿ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಹಾಕ್ಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗೋಬೇಕಾ, ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗಿದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೀನಿ.